ಮನೆಯ ಪ್ರವೇಶ ದ್ವಾರದಲ್ಲಿ ಉಪ್ಪು ಇಡುವುದರ ಬಗ್ಗೆ ನಂಬಿಕೆಗಳು. ಉಪ್ಪು ಕೇವಲ ಅಡಿಗೆಯ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಮನೆಯಲ್ಲಿನ ಅನೇಕ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುತ್ತದೆ ಎಂದು ಧಾರ್ಮಿಕ ಸಂಪ್ರದಾಯಗಳು ಹೇಳುತ್ತದೆ. ಸಾವಿರಾರು ವರ್ಷಗಳಿಂದಲೂ ಜನರು ಮನೆಯಲ್ಲಿನ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು, ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಉಪ್ಪನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಜನರು ಉಪ್ಪಿನಿಂದ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದರು. ಉಪ್ಪಿನ ಪ್ರಯೋಜನವೇನು? ಧಾರ್ಮಿಕ ಸಂಪ್ರದಾಯದಲ್ಲಿ ಉಪ್ಪು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿರುವ ಕಾರಣದಿಂದ ಉಪ್ಪನ್ನು ಶುದ್ಧೀಕರಣಕ್ಕಾಗಿ ಬಳಸಲಾಗುತ್ತದೆ. ಅನೇಕ ಸಂಪ್ರದಾಯಗಳು ಉಪ್ಪು ಜಾಗ, ದೇಹ ಅಥವಾ ಭಾವನೆಯಿಂದ ಭಾರವನ್ನು ಹೊರತೆಗೆಯುತ್ತದೆ ಎಂದು ನಂಬುತ್ತಾರೆ. ಅದಕ್ಕಾಗಿಯೇ ವಾದಗಳು, ಅನಾರೋಗ್ಯ, ಒತ್ತಡದ ಸಂದರ್ಶಕರು, ಕೆಟ್ಟ ಕನಸುಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತಿದೆ ಎಂದು ಭಾವಿಸಲು ಪ್ರಾರಂಭಿಸಿದಾಗ ಉಪ್ಪನ್ನು ದೃಷ್ಟಿ ತೆಗೆಯಲು ಅಥವಾ ಉಪ್ಪಿನಿಂದ ಮನೆ ಒರೆಸುವುದನ್ನು ಸೇರಿದಂತೆ ಇನ್ನಿತರ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಉಪ್ಪು ಮ್ಯಾಜಿಕ್ನಂತೆ ಜೀವನವನ್ನು ಸುಧಾರಿಸುತ್ತದೆ. ಉಪ್ಪು ಮನಸ್ಸಿಗೆ ಸ್ಪಷ್ಟವಾದ ಆಚರಣೆಯನ್ನು ನೀಡುತ್ತದೆ. ಧಾರ್ಮಿಕ ನಂಬಿಕೆಗಳಲ್ಲಿ ಉಪ್ಪನ್ನು ಹೇಗೆ ಬಳಸಲಾಗುತ್ತದೆ ಎಂಬುದು ಹೀಗಿದೆ. ಮೂಲೆಗಳು ನಿಶ್ಚಲತೆಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅಲ್ಲಿ ಧೂಳು ಸಂಗ್ರಹವಾಗುತ್ತದೆ, ವಸ್ತುಗಳು ಅಲ್ಲಿ ಮರೆತು ಹೋಗುತ್ತವೆ ಮತ್ತು ಭಾವನಾತ್ಮಕವಾಗಿಯೂ ಸಹ ಮೂಲೆಗಳು ಹಳೆಯ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಸ್ಪಷ್ಟ ಕಾರಣವಿಲ್ಲದೆ ನೀವು ಯಾವುದೇ ಒಂದು ಕೋಣೆಯಲ್ಲಿ ಮಂದ, ಉದ್ವಿಗ್ನ ಅಥವಾ ಅನಾನುಕೂಲತೆಯನ್ನು ಅನುಭವಿಸಿದರೆ ಉಪ್ಪನ್ನು ಆ ಕೋಣೆಯ 4 ಮೂಲೆಗಳಲ್ಲೂ ಇಡಬೇಕು. ಇದನ್ನು ನೀವು ಅಮಾವಾಸ್ಯೆಯ ರಾತ್ರಿಯಂದು ಮಾಡುವುದು ಉತ್ತಮ, ಏಕೆಂದರೆ ಅಮಾವಾಸ್ಯೆ ಅತ್ಯಂತ ಶುದ್ಧೀಕರಣ ಮತ್ತು ತಾಜಾತನದ ಆರಂಭದೊಂದಿಗೆ ಸಂಬಂಧ ಹೊಂದಿದೆ. ಕೋಣೆಯ ಪ್ರತಿಯೊಂದು ಮೂಲೆಯಲ್ಲೂ ಒಂದು ಸಣ್ಣ ಬಟ್ಟಲು ಉಪ್ಪನ್ನು ಇರಿಸಿ 12 ರಿಂದ 24 ಗಂಟೆಗಳ ಕಾಲ ಬಿಡಿ. ಅದಾದ ನಂತರ ಅದನ್ನು ತೆಗೆದು ನೆಲವನ್ನು ಸ್ವಚ್ಛಗೊಳಿಸಿ. ಈ ಆಚರಣೆಯು ಶಕ್ತಿಯುತವಾದ ಪರಿಣಾಮವನ್ನು ಬೀರುತ್ತದೆ. ಉಪ್ಪಿನಿಂದ ಸ್ನಾನ. ಉಪ್ಪಿನಿಂದ ಸ್ನಾನವೇ ಎಂದು ನೀವು ಆಶ್ಚರ್ಯಪಡಬಹುದು, ಆದರೆ ಇದು ನೀವು ಭಾವಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಯೋಜನವನ್ನು ನೀಡುವುದು. ಕೆಲವೊಮ್ಮೆ ನಾವು ಹೊರಗಡೆಯಿಂದ ಬಂದಾಗ, ಯಾರನ್ನೋ ಭೇಟಿ ಮಾಡಿ ಬಂದಾಗ ದೇಹವು ಭಾರವೆನಿಸುತ್ತದೆ, ಆಯಾಸವಾದ ಭಾವನೆ ಮೂಡುತ್ತದೆ. ಆದರೆ ಇದು ದೈಹಿಕ ಆಯಾಸವಲ್ಲ, ಇದು ಭಾವನಾತ್ಮಕ ಆಯಾಸವಾಗಿದೆ. ಇದರರ್ಥ ನೀವು ಯಾವುದೋ ಒಂದು ಕೆಟ್ಟ ಜನರನ್ನು ಭೇಟಿಯಾಗಿರಬಹುದು, ಯಾರಿಂದಲಾದರೂ ಅಹಿತಕರ ಮಾತುಗಳನ್ನು ಕೇಳಿರಬಹುದು, ಯಾವುದೋ ಒಂದು ವಿಚಾರ ನಿಮ್ಮನ್ನು ಅತಿಯಾದ ಯೋಚನೆಗೆ ತಳ್ಳಿರಬಹುದು ಅಥವಾ ಒತ್ತಡ ನಿಮ್ಮನ್ನು ಆಯಾಸವಾಗುವಂತೆ ಮಾಡಿರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಮಲಗುವುದಕ್ಕೂ ಮುನ್ನ ಉಪ್ಪನ್ನು ಬೆರೆಸಿದ ನೀರಿನಿಂದ ಸ್ನಾನ ಮಾಡಬೇಕು. ಎಲ್ಲ ದಿನಗಳಲ್ಲೂ ಮಾಡಿದರೆ ಪ್ರಯೋಜನವಿಲ್ಲ. ಬದಲಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಡುವಿನ ಸಮಯದಲ್ಲಿ, ಅಂದರೆ ಚಂದ್ರನ ಗಾತ್ರವು ಕರಿದಾಗುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಬೆಚ್ಚಗಿನ ಸ್ನಾನದ ನೀರಿಗೆ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಉಪ್ಪು ನೀರಿನಿಂದ ಮನೆ ಒರೆಸುವುದು. ಮನೆಯಲ್ಲಿ ಧನಾತ್ಮಕ ವಾತಾವರಣವಿದ್ದರೆ ಆ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ಸನ್ನು ಸಾಧಿಸುತ್ತಾನೆ, ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡಿರುತ್ತಾನೆ. ಕೂಗಾಟ, ಅನಾರೋಗ್ಯ, ಆರ್ಥಿಕ ಒತ್ತಡ, ದುಃಖ ಈ ರೀತಿಯ ವಾತಾವರಣವಿದ್ದರೆ ಆ ಮನೆಯಲ್ಲಿ ಯಾರಿಂದಲೂ ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ. ಮನೆಯಲ್ಲಿ ಯಾವುದೋ ಒಂದು ಸರಿಯಿಲ್ಲ ಎನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯನ್ನು ಒರೆಸುವಾಗ ಒಂದಿಷ್ಟು ಕಲ್ಲುಪ್ಪನ್ನು ಮನೆ ಒರೆಸುವ ನೀರಿಗೆ ಹಾಕಿ ಒರೆಸಬೇಕು. ಶನಿವಾರದ ದಿನದಂದು ಇದನ್ನು ಮಾಡುವುದು ತುಂಬಾನೇ ಒಳ್ಳೆಯದು. ನೆಲವನ್ನು ಒರೆಸಲು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿ ಮತ್ತು ಮನೆಯ ಒಳಗಿನಿಂದ ಪ್ರವೇಶ ದ್ವಾರದ ಕಡೆಗೆ ನೆಲವನ್ನು ಸ್ವಚ್ಛಗೊಳಿಸಿ. ಅನಗತ್ಯ ಶಕ್ತಿಯನ್ನು ಹೊರಗೆ ಸರಿಸುವುದು ಉದ್ದೇಶವಾಗಿರುವುದರಿಂದ ಈ ದಿಕ್ಕು ಮುಖ್ಯವಾಗಿದೆ. ಕಪ್ಪು ಉಪ್ಪು. ಸಮಸ್ಯೆಯು ಅತಿಯಾಗಿದೆ ಎನ್ನುವ ಭಾವನೆ ಮೂಡಲು ಪ್ರಾರಂಭಿಸಿದರೆ ಸಾಮಾನ್ಯ ಉಪ್ಪನ್ನು ಬಳಸುವ ಬದಲು ಕಪ್ಪು ಉಪ್ಪನ್ನು ಬಳಸಿ. ಕೆಲವೊಂದು ಮನೆಗಳಲ್ಲಿ ಹೆಚ್ಚಾಗಿ ಕಪ್ಪು ಉಪ್ಪನ್ನು ಅಸೂಯೆ, ಆರೋಗ್ಯದ ಸಮಸ್ಯೆಗಳು, ಪದೇ ಪದೇ ಕಲಹ, ಅಶಾಂತಿ ಹಾಗೂ ಕೌಟುಂಬಿಕ ರಕ್ಷಣೆಗಾಗಿ ಉಪಯೋಗಿಸುತ್ತಾರೆ. ಅಮಾವಾಸ್ಯೆಯ ಸಮಯದಲ್ಲಿ ಕಪ್ಪು ಉಪ್ಪಿನಿಂದ ಈ ಮೇಲಿನ ಕೆಲಸಗಳನ್ನು ಮಾಡುವುದು ಉತ್ತಮ. ಕಪ್ಪು ಉಪ್ಪನ್ನು ಮನೆಯ ಮುಖ್ಯದ್ವಾರದ ಬಳಿ, ಕಿಟಕಿಗಳ ಬಳಿ, ಮನೆಯ ಕಾಂಪೌಂಡ್ ಬಳಿ ಸ್ವಲ್ಪ ಪ್ರಮಾಣದಲ್ಲಿ ಇಡಬೇಕು. ಆದರೆ ಕಪ್ಪು ಉಪ್ಪನ್ನು ನೀವು ಅಡುಗೆಗೆ ಬಳಸಬಾರದು.
ಮನೆಯ ಮುಖ್ಯದ್ವಾರದ ಬಳಿ ಉಪ್ಪು. ಮನೆಯ ಮುಖ್ಯದ್ವಾರದ ಮೂಲಕ ಹೊರಗಿನಿಂದ ಧನಾತ್ಮಕ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುತ್ತದೆ. ನಿಮ್ಮ ಮನೆಗೆ ಬರುವಂತಹ ಎಲ್ಲ ಜನರು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡೇ ಬರುತ್ತಾರೆ ಎಂಬುದು ಸುಳ್ಳು. ಕೆಲವೊಬ್ಬರು ನಕಾರಾತ್ಮಕ ಆಲೋಚನೆಗಳನ್ನು, ಒತ್ತಡ, ಅಸೂಯೆ, ದೂರುಗಳು ಮತ್ತು ಕೆಲವೊಮ್ಮೆ ಗುಪ್ತ ಉದ್ದೇಶಗಳೊಂದಿಗೆ ಬರುತ್ತಾರೆ. ಅದಕ್ಕಾಗಿಯೇ ಅನೇಕ ಜನರು ಬಾಗಿಲಿನ ಬಳಿ ಉಪ್ಪಿನ ಒಂದು ತೆಳುವಾದ ಅಥವಾ ಸೂಕ್ಷ್ಮವಾದ ಎಳೆಯನ್ನು ಎಳೆಯುತ್ತಾರೆ ಅಥವಾ ಒಂದು ಚಿಟಿಕೆ ಉಪ್ಪನ್ನು ಮುಖ್ಯದ್ವಾರದ ಬಳಿ ಇಡುತ್ತಾರೆ. ಇದನ್ನು ಹಾಗೇ ಬಿಡಬಾರದು. ಈ ಉಪ್ಪನ್ನು ಒಂದು ರಾತ್ರಿ ಇಡೀ ಮುಖ್ಯದ್ವಾರದ ಬಳಿ ಬಿಡಬೇಕು ಅಥವಾ ಒಂದಿಷ್ಟು ಗಂಟೆಗಳ ಕಾಲ ಬಿಡಬೇಕು. ನಂತರ ಅದನ್ನು ಸ್ವಚ್ಛಗೊಳಿಸಬೇಕು. ಬಳಸಿದ ಉಪ್ಪನ್ನು ಸಸ್ಯಗಳ ಮೇಲೆ ಎಸೆಯಬೇಡಿ, ಏಕೆಂದರೆ ಉಪ್ಪು ಮಣ್ಣನ್ನು ಹಾನಿಗೊಳಿಸುತ್ತದೆ. ಅದನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಅಥವಾ ನೀರಿನಲ್ಲಿ ಹಾಕಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.